ರಾಜ್ಯದಲ್ಲಿ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಇಡೀ ರಾತ್ರಿ ಕ್ಯೂ ನಿಂತು ಆಟೋ ಗ್ಯಾಸ್ ಪಡೆದುಕೊಳ್ತಿದ್ದಾರೆ. ಗ್ಯಾಸ್ ಸರಿಯಾಗಿ ಸಿಗದ ಹಿನ್ನೆಲೆ ಆಟೋ ಚಾಲಕರ ಬದುಕು ಬೀದಿಗೆ ಬಿದ್ದಿದೆ. ಇಂದು ನಗರದಲ್ಲಿ ಏನೇನಾಗಿದೆ ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಇಷ್ಟು ದಿನ ಎಲ್ಪಿಜಿ ಸಿಗದೆ ಜನಸಾಮಾನ್ಯರು, ಹೋಟೆಲ್ ಉದ್ಯಮಿಗಳು ಸಂಕಷ್ಟ ಅನುಭವಿಸಿದ್ರು. ಇದೀಗ ಆಟೋ ಚಾಲಕರ ಸರದಿ ಬಂದಿದೆ. ಆಟೋ ಗ್ಯಾಸ್ ಸಿಗದೆ ಚಾಲಕರು ಕಿಲೋಮೀಟರ್ ಗಟ್ಟಲೆ ರಾತ್ರಿ ಇಡೀ ಕ್ಯೂ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಬದುಕು ಈಗ ಅಕ್ಷರಶಃ ಬೀದಿಗೆ ಬಿದ್ದಿದೆ. ಬೆಂಗಳೂರಿನ ಯಾವುದೇ ಭಾಗಕ್ಕೆ ಹೋದ್ರೂ ಬಂಕ್ಗಳ ಮುಂದೆ ನೂರಾರು ಆಟೋಗಳು ಕ್ಯೂನಲ್ಲಿ ನಿಂತಿರುವ ದೃಶ್ಯಗಳೇ ಕಂಡುಬರ್ತಿವೆ. ನಗರದಲ್ಲಿ ಒಂದು ದಿನಕ್ಕೆ ಕನಿಷ್ಠ 45,000 ಕೆಜಿ ಆಟೋ ಎಲ್ಪಿಜಿ ಅಗತ್ಯವಿದೆ. ಆದ್ರೆ ಸದ್ಯಕ್ಕೆ ಪೂರೈಕೆಯಾಗ್ತಿರೋದು ಕೇವಲ 25,000 ಕೆಜಿ ಮಾತ್ರ. ಹೀಗಾಗಿ ಆಟೋ ಚಾಲಕರಿಗೆ ಸಮಸ್ಯೆ ಎದುರಾಗಿದೆ. ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಕರೆಕ್ಟಾಗಿ ನಿಭಾಯಿಸ್ತಾ ಇದೆ ಇಲ್ವಾ ಅನ್ನೋದೇ ಡೌಟು. ಅಲ್ಲಿ ಮೋದಿ ಅವರು ಎಲ್ಲ ಕಳಿಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಮ್ಗೆ ಏನು ಮಾಡಬೇಕು ಅಂತ ಐತೆ ಅಂತ ಗೊತ್ತಿಲ್ಲ. ಫಸ್ಟು ಆ ಸಿದ್ದರಾಮಯ್ಯಗೆ ಫಸ್ಟು ಹೇಳ್ಬೇಕು ಅವನಿಗೆ. ಇಲ್ಲಿ ಗ್ಯಾಸ್ ಎಲ್ಲ ಸ್ಟಾಕ್ ಮಾಡಿಕೊಂಡು ರೇಟ್ ಜಾಸ್ತಿ ಆಗಲಿ ಅಂತ ಕೆಲವು ಬಂಕ್ಗಳು ಕ್ಲೋಸ್ ಮಾಡಿದ್ದಾವೆ. ಅದನ್ನೆಲ್ಲ ಇವ್ರು ಚೆಕ್ ಮಾಡಬೇಕಲ್ವಾ. ಗೌರ್ಮೆಂಟ್ ಬಂಕ್ಗಳು ಮಾತ್ರ, ಭಾರತ್ ಇಂಡಿಯನ್ ಮಾತ್ರ ಆಗ್ತಾ ಇದ್ದಾರೆ. ಇನ್ನು ಪ್ರೈವೇಟ್ ಬಂಕವರೆಲ್ಲ ಕ್ಲೋಸ್ ಮಾಡಿದ್ದಾರೆ. 105, 120 ರೂಪಾಯಿ ಮಾಡಿದ್ದಾರೆ. ಎಲ್ಲಿಂದ ತಂದು ಕೊಡೋದು ನಾವು? ಅದನ್ನು ಹೇಳಿ ಒಂದು ಸ್ವಲ್ಪ ನೀವು ಟಿ ವಿ ಮುಖಾಂತರ ಅದು ಸಿದ್ದರಾಮಯ್ಯನ ಕಿವಿಗೆ ಮುಟ್ಟಿಸಿ ನೀವು. ಸರ್ಕಾರಿ ಒಡೆತನದ ಬಂಕ್ನಲ್ಲಿ ಆಟೋ ಎಲ್ಪಿಜಿ ಸಿಗ್ತಿದೆ, ಆದ್ರೆ ಖಾಸಗಿ ಒಡೆತನದ ಬಂಕ್ನಲ್ಲಿ ಯಾಕೆ ಸಿಗ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಆಟೋ ಚಾಲಕರು ಮಾಡ್ತಿದ್ದಾರೆ. ಸಮರ್ಪಕವಾದ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಕೆಲ ಖಾಸಗಿ ಬಂಕ್ಗಳಲ್ಲಿ ಸಿಬ್ಬಂದಿಗೆ ರಜೆ ಕೊಟ್ಟು ಕಳುಹಿಸಲಾಗಿದೆಯಂತೆ. ಗ್ಯಾಸ್ ಸಮಸ್ಯೆ ಬಗೆಹರಿಯುವವರೆಗೂ ರಜೆ ವಿಸ್ತರಿಸಿದ್ದು ಆರ್ಥಿಕ ಹೊರೆ ಕಡಿಮೆ ಮಾಡಿಕೊಳ್ಳೋಕೆ ಈ ತೀರ್ಮಾನ ಅಂತ ಹೇಳ್ತಿದ್ದಾರೆ. 10 ಸಿಬ್ಬಂದಿ ಕೆಲಸ ಮಾಡ್ತಿದ್ದೆವು ಸರ್. ಈಗ ಒಂದು 6 ಸಿಬ್ಬಂದಿ ಊರಿಗೆ ಹೋಗಿದ್ರೆ ಒಂದು 4 ಸಿಬ್ಬಂದಿ ಹಿಡ್ಕೊಂಡಿದ್ದೀವಿ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು. ಎಮರ್ಜೆನ್ಸಿಗೆ ಈಗ ಏನಾರು ಅಕಸ್ಮಾತ್ ಜಸ್ಟ್ ಗ್ಯಾಸ್ ಬಂತು ಅಂದರೆ ಈಗ ಊರಿಗೆ ಹೋಗಿರೋ ಸಿಬ್ಬಂದಿಗಳನ್ನೆಲ್ಲ ವಾಪಸ್ ಕರೆಸ್ಕೋಬೇಕು. ಇನ್ನು ಗ್ಯಾಸ್ ಸಮಸ್ಯೆ ಬಗೆಹರಿಸುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಫಲವಾಗಿವೆ. ರಾಜ್ಯದಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳು ಉಪಚುನಾವಣೆಯಲ್ಲಿ ಮುಳುಗಿವೆ. ಆಟೋ ಚಾಲಕರು, ಹೋಟೆಲ್ ಮಾಲೀಕರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ನಿತ್ಯ ಬಂಕ್ ಮುಂದೆ ಆಟೋ ಚಾಲಕರು ಕಾದು ಕಾದು ಸುಸ್ತಾಗಿದ್ದಾರೆ. ಇಷ್ಟಾದರೂ ಸರ್ಕಾರ ಈ ಬಗ್ಗೆ ತಲೆಕೆಡಿಸಿಕೊಳ್ತಿಲ್ಲ. ಈ ಸಮಸ್ಯೆಗೆ ಸರ್ಕಾರ ತ್ವರಿತ ಪರಿಹಾರ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂಗಮೇಶ್ ಮೇತ್ರಿ ಜೊತೆ ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.